ಉಳ್ಳಾಲ್ ಹೆರಿಟೇಜ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಉಳ್ಳಾಲವನ್ನು ತನ್ನ ಜ್ಞಾನದಿಂದ ಬೆಳಗಿದ ಮಹಾಗುರು ಪಂಡಿತ ತೇಜಸ್ಸು, 2500ಕ್ಕಿಂತಲೂ ಮಿಕ್ಕಿದ ಮದನಿ ಪದವೀಧರರ ಮಹಾಗುರು, 10 ಹಲವು ಸೂಫಿ ವರಿಯರುಗಳ ಮಹಾಗುರು ತಾಜುಲ್ ಉಲಮಾ ವಾಸಿಸಿದಂತಹ ಮನೆಯಲ್ಲಿ ನಾವೀಗ ಇದ್ದೇವೆ. ಇದು ಉಳ್ಳಾಲ ದರ್ಗಾದ ಸನಿಹ ಇರುವ ಬಾವಿಯ ಪಕ್ಕದಲ್ಲಿ ಇರುವಂತಹ ಹಳೆ ಮನೆ. ಒಂದು ಫ್ಲಾಶ್ ಬ್ಯಾಕ್ ನೋಡೋಣ. 1951ರಲ್ಲಿ ತಾಜುಲ್ ಉಲಮಾರು ಉಳ್ಳಾಲಕ್ಕೆ ಬಂದಾಗ, ಉಳ್ಳಾಲಕ್ಕೆ ಕಂಜುಲ್ ಉಲಮಾ ದರ್ಸ್ ನ ಮುದರಿಸ್ ಆಗಿ ಉಳ್ಳಾಲಕ್ಕೆ ಬರ್ತಾರೆ. ಆ ಕಾಲದಲ್ಲಿ ಉಳ್ಳಾಲದಲ್ಲಿ ಅವರಿಗೆ ಸರಿಯಾದ ವಸತಿ ವ್ಯವಸ್ಥೆಯೂ ಇರುವುದಿಲ್ಲ. ಇಲ್ಲಿ ಬಂದ ಬಳಿಕ 1-2 ವರ್ಷಗಳ ಕಾಲ ಚಿಕ್ಕ ಪುಟ್ಟ ಕೊಠಡಿಗಳಲ್ಲೆಲ್ಲ ಇರ್ತಾರೆ. ಆ ಕಾಲದಲ್ಲಿ ದರ್ಗಾದ ಪ್ರಧಾನ ಮುಕ್ತೇಸರಾಗಿದ್ದಂತಹ, ಉಳ್ಳಾಲದಲ್ಲಿ ಬೇಲಿಯ ಹಾಜಾರ್ ಎಂದೇ ಪ್ರಸಿದ್ಧರಾಗಿದ್ದಂತಹ ಮರ್ಹೂಮ್ UM ಇಬ್ರಾಹಿಂ ಹಾಜಿ ಅವರ ಕೋಟೆಪುರದ ತಲ್ಲೌತ್ ಮನೆಯ ಮಹಡಿಯ ಮೇಲೆ ತಾಜುಲ್ ಉಲಮಾ ಹೆಚ್ಚಿನ ದಿನಗಳಲ್ಲಿ ವಾಸಿಸ್ತಾ ಇದ್ದ ಬಗ್ಗೆ ಹಿರಿಯರು ಹೇಳಿದ್ದನ್ನ ನಾನು ಕೇಳಿದ್ದೇನೆ. ಅಲ್ಲಿ ರಾತ್ರಿ ಹೊತ್ತು ಊಟ ಮಾಡಿ ಅಲ್ಲಿ ವಾಸಿಸ್ತಾ ಇದ್ರು ಅಂತ ಹೇಳುವುದನ್ನು ಕೇಳಿದ್ದೇನೆ. ಆ ಬಳಿಕ 1954ರಲ್ಲಿ ಈ ಕೊಠಡಿ ಇನಾಗ್ರೇಷನ್ ಆಗ್ತದೆ. ಆ ಬಳಿಕದಿಂದ ಸುಮಾರು 60 ವರ್ಷಗಳ ಕಾಲ ಆ ಮಹಾ ಪಂಡಿತ ತೇಜಸ್ಸು ಈ ಕೊಠಡಿಯಲ್ಲಿ ವಾಸಿಸಿತ್ತು. 3 ವರ್ಷ ആകുമ്പോക്ക് ഗൾഫിലേക്ക് പോകുമ്പോൾ കിഞ്ഞപ്പ മുംബൈക്ക് വേണ്ടി ഇന്റർവ്യൂ ആയി പാസ്സായിട്ട് 12 ദിവസം കൊടുത്തതിന് ശേഷം പെണ്ണുങ്ങ പറഞ്ഞ് കരീം പോയാൽ നിങ്ങൾക്ക് കാര്യമുണ്ട് എന്നിട്ട്. അപ്പൊ എന്നോട് വന്നിട്ട് താജുലും എന്നോട് പറഞ്ഞപ്പോ ഞാൻ പോകുന്നു, ഞാൻ ക്യാൻസൽ ആക്കിയിട്ട് നിന്നുകൊണ്ട് 24 കൊല്ലങ്ങള് മരിക്കുന്നത് വരെ സാധ്യമായിരുന്നു ഞാൻ. ತಾಜುಲ್ ಉಲಮಾರಿಗೆ ಸುಮಾರು 4 ಶತಮಾನಗಳ ಕಾಲ ಖಾದಿಮ್ ಆಗಿದ್ದಂತಹ ಬಹುಮಾನ್ಯರಾದ ಕರೀಂ ಹಾಜಿಯವರು ತಾಜುಲ್ ಉಲಮಾರು ಬಳಸಿದ್ದಂತಹ ವಸ್ತುಗಳ ಕುರಿತು ತಮಗೆ ವಿವರಣೆಯನ್ನ ನೀಡಲಿದ್ದಾರೆ. ചെറിയ പടിയുണ്ടായി, അത് മുമ്പിൽ വെച്ചിട്ട് കിതാബ് ഓതിക്കൊണ്ടായി. അതിനുശേഷം അബ്ദുള്ള ഖാൻ വന്നാൽ പിന്നെ ഇതെല്ലാം ഉണ്ടാക്കി കട്ടിൽ മുമ്പ് ഇരുന്നുണ്ടേ മാത്രം കിടന്നുള്ള താതന്നെ കിടന്നു, അടന്നെ ഊതും, അടന്നെ കിടക്കും. ಒಂದು ವಿಶೇಷ ನೋಡಿ, ಅಷ್ಟು ದೊಡ್ಡ ಮಹಾಗುರುವಾಗಿದ್ದರು ತಾಜುಲ್ ಉಲಮಾರು ಎಷ್ಟು ಸರಳವಾಗಿ ಬದುಕಿದ್ದರೆಂದರೆ ಅವರು ಈ ಮಂಚದಲ್ಲೂ ಮಲಗ್ತಾ ಇರಲಿಲ್ಲ, ನೆಲದಲ್ಲಿ ಮಲಗ್ತಾ ಇದ್ರು. ಇಲ್ಲಿ ನಮ್ಮ ಮುಂದೆ ತಾಜುಲ್ ಉಲಮಾರ ಹಿರಿಯ ಪುತ್ರ ಶೇಖುನ ಹಮೀದ್ ಇಂಬಿಜಿಕೋಯ ತಂಗಳು ಕೂಡ ನಮ್ಮ ಜೊತೆಗಿದ್ದಾರೆ. ನನ್ನ ಮಾತುಗಳನ್ನು ಅವರು ವೀಕ್ಷಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ഇതെല്ലാം പോയത് താജുൽ ഉലമ ബിരുദം കിട്ടിയതിന് ശേഷം ഓരോരുത്ത അഭിനന്ദന ഒരു പത്രമാണ്. ഇതെല്ലാം കുപ്പട്ടിൽ കിട്ടിയത്. ഓരോ മഹല്ലിക്കാരൻ നമ്മളെ ഖാദി മഹല്ലി സ്ഥലത്ത് കിട്ടിയ ഈ അവാർഡാണ്. ഈ കിതാബ് കുറച്ചും താജുൽ ഉലമയുടേതുണ്ട്, പിന്നെ ഇവിടെ പള്ളിയുടെ വഖഫിൻ്റെതുണ്ട്. സനത് കിട്ടിയത്, ബാക്കിയാത്തിൽ സനത് ഫസ്റ്റ് റാങ്ക് ആയിട്ട് സനത് കിട്ടിയ സനതാണ്. നമ്മ ചോറ് കൊണ്ടെങ്കിൽ ഇവിടെ വെയ്ക്കുന്ന ജാഗ താത നൽത്ത് ഇതെല്ലാം ഇപ്പൊ ആയത് ഇവിടെ നൽത്ത് സുഖം വെച്ചിട്ട് ഇവിടെ വെച്ചോണ്ട്. ಈ ಸ್ಥಳದಲ್ಲಿ ತಾಜುಲ್ ಉಲಮಾ, ಮಹಾನರಾದ ತಾಜುಲ್ ಉಲಮಾ ಮತ್ತು ಅವರ ಖಾದಿಮರಾದ ಮಹಾಭಾಗ್ಯವಂತ ಇವರಿಬ್ರು ಕೂತು ಈ ಸ್ಥಳದಲ್ಲಿ ಕೂತು ನೆಲದಲ್ಲೇ ಕೂತು ಊಟ ಉಪಹಾರವನ್ನ ಸೇವಿಸ್ತಾ ಇದ್ರು ಅಂತ ಹೇಳಿ ಕರೀಂ ಹಾಜಿ ಅವರು ಹೇಳ್ತಾ ಇದ್ದಾರೆ. ಈಗ ಕಿತಾಬೆಲ್ಲ ಚೆರಿಯ ಕಿತಾಬಲ್ಲಿ ಸೂಕ್ಷಿ ಬೆಚ್ಚೊಂಡ ಸಾಧನ ಹಾಜಾರ್ ಹೇಳ್ತಾ ಇದ್ದಾರೆ. ಇದು ನೋಡಿ, ಇದೊಂದು ಬಹಳ ಹಳೆ ಕಪಾಟು. ಇದರಲ್ಲಿ ಮಹಾನಾದ ತಾಜುಲ್ ಉಲಮಾರು ತನ್ನ ಅಗತ್ಯದ ದಾಖಲೆಗಳನ್ನು ಮತ್ತು ಕಿತಾಬ್ಗಳನ್ನ, ಗ್ರಂಥಗಳನ್ನ, ಈ ಅಗತ್ಯದ ಅಮೂಲ್ಯ ಗ್ರಂಥಗಳನ್ನ ಈ ಕಪಾಟಿನೊಳಗೆ ಇಡ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ತಾಜುಲ್ ಉಲಮಾರ ಕಾಲದಲ್ಲಿ ಇತ್ತು. ಇದನ್ನ ತಾಜುಲ್ ಉಲಮಾ ಹೆಚ್ಚು ಮಲಗ್ಲಿಕ್ಕೆ ಬಳಸ್ತಾ ಇರಲಿಲ್ಲ, ಇಲ್ಲಿ ಕೂತ್ಕೊಳ್ಳಿಕ್ಕೂ ಬಳಸ್ತಾ ಇರಲಿಲ್ಲ. ಇದರಲ್ಲಿ ಕೂತ್ಕೊಂಡು ಕಿತಾಬ್ಗಳನ್ನ ಇದ್ರ ಮೇಲೆ ಇಡ್ತಾ ಇದ್ರು. ಮತ್ತು ಯಾರಾದ್ರೂ ಗಿಫ್ಟ್ ಆಗಿ, ಉಡುಗೊರೆ ಆಗಿ ಫ್ರೂಟ್ಸ್ ಗಳನ್ನೆಲ್ಲ ತಂದು ಕೊಟ್ರೆ ಇದರಲ್ಲಿ ಇಡ್ತಾ ಇದ್ರು. ತಟ್ಟೆಲ್ಲ ಬಿಚ್ಚಿ ತುಣಿ ಬಿರ್ತಾರೆ, ಚಂಡೆ ಅಂಗಡಿ ಬಿರಿക്കുന്ന ಜಾಗದ ಹಿಂದೆ ಈ ಕೊಠಡಿ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿಂದ ಸ್ವಲ್ಪ ತಗ್ಗು ಇತ್ತು. ತಾಜುಲ್ ಉಲಮಾರು ತುಸು ಎತ್ತರದ ಜಾಗದಲ್ಲಿ ಕೂತ್ಕೊಳ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ ತಾಜುಲ್ ಉಲಮಾರ ಕಾಲದಲ್ಲಿ ಬಂದಾಗ, ಅವರ ಆಶೀರ್ವಾದ ಪಡೆಯಲು ಬಂದಂತಹ ಕಾಲದಲ್ಲಿ ಇಲ್ಲಿ ಬಹುಶಃ ಇದೇ ಸ್ಥಳ ಅಂತ ನನಗೆ ಅನಿಸ್ತದೆ. ನಾವಿಲ್ಲಿ ನೆಲದ ಮೇಲೆ ಒಂದು ಮರದ ಮನೆಯನ್ನಿಟ್ಟು ಅದರಲ್ಲಿ ಕೂರ್ತಾ ಇದ್ವಿ. ಅವರು ನಮ್ಮ ತಲೆಗೆ ಕೈ ಇಟ್ಟು ಹರಸ್ತಾ ಇದ್ರು. ಬಂದಾಗ ನನಗೆ ಸಿಕ್ಕಿರ್ಲಿಲ್ಲ, ನಾನಾಗ ಚಿಕ್ಕವನಿದೆ. ಬಹಳಷ್ಟು ಜನರಿಗೆ ತಾಜುಲ್ ಉಲಮಾರು ತನ್ನ ಟ್ರಂಕ್ ನಿಂದ, ತನ್ನ ಪೆಟ್ಟಿಗೆಯಿಂದ ತೆಗೆದು ನೋಟುಗಳನ್ನು, ಅದು ಎಷ್ಟು ಅಂತ ನೋಡ್ತಾ ನೋಟುಗಳನ್ನು ತೆಗೆದು ಕೊಡ್ತಾ ಇದ್ರು. ಬರ್ಕತ್ತಿಗಾಗಿ ಆ ನೋಟು ಪಡೆಯಲೆಂದೇ ಬಹಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ರು. ಕೊನೆಯ ದಿನಗಳಲ್ಲಿ ತಾಜುಲ್ ಉಲಮಾರು ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸ್ಥಳದಲ್ಲಿ ಕೂತ್ಕೊಳ್ತಾ ಇದ್ರು. ಇದನ್ನೆಲ್ಲ ನಾವು ನೋಡಿದ್ದೇವೆ. ಇಂತಹ ಅನುಭವಗಳು, ಹಿರಿಯರ ಅನುಭವಗಳು ಮತ್ತು ಮಾತುಗಳು ನಮಗೆ ಕೇಳುವಾಗ ಒಂದು ಕಡೆ ಸಂತಸವಾಗ್ತದಾದ್ರೂ ತಾಜುಲ್ ಉಲಮಾರಂತಹ ಮಹಾ ಪಂಡಿತ ತೇಜಸ್ಸು ನಮ್ಮ ಜೊತೆಗೆ ಇಲ್ವಲ್ಲ ಅಂತ ಹೇಳುವಂತಹ ಒಂದು ನೋವು ಕೂಡ ನಮ್ಮನ್ನು ಕಾಡ್ತಾ ಇದೆ. ಆದ್ರೂ ಕೂಡ ಅವರ ಪುತ್ರ ಮರ್ಹೂಮ್ ಕುರತು ಸಾದಾತ್ ನಮ್ಮಿಂದ ಅಗಲಿದ್ರು ಕೂಡ ಇನ್ನೊಬ್ರು ಪುತ್ರರು ನಮ್ಮ ಜೊತೆಗೆ ಇರುವುದು ನಮ್ಮೆಲ್ಲರ ಪಾಳಿಗೆ ಬಹಳ ಸಂತಸದ ವಿಚಾರ.